ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸಿದ್ದರಾಮಯ್ಯ ಡಿನ್ನರ್ ಮೀಟ್ ನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಇಂದಲೂ ಕೂಡ ಡಿನ್ನರ್ ಮೀಟ್ ನಡೆಯಿತು. 40ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಳ ಜೊತೆ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು ಒಂದು ಫಾರ್ಮ್ ಹೌಸ್ ಅಲ್ಲಿ. ಸಿದ್ದರಾಮಯ್ಯನವರ ಡಿನ್ನರ್ ಮೀಟ್ ನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕಡೆಯಿಂದಲೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ನಡೆಯಿತು. ಈ ಡಿನ್ನರ್ ಸಭೆಯಲ್ಲಿ 40ಕ್ಕೂ ಹೆಚ್ಚು ಶಾಸಕರಿದ್ರು, ಮಂತ್ರಿಗಳಿದ್ರು. ಫಾರ್ಮ್ ಹೌಸ್ ಒಂದರಲ್ಲಿ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಆಪ್ತರ ಡಿನ್ನರ್. ಹೈಕಮಾಂಡ್ ಜೊತೆ ಸಭೆ ಫಿಕ್ಸ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಒಳಗಡೆ ನಡೀತಾ ಇರೋ ಬೆಳವಣಿಗೆ ಇದು. ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟ್ಗೆ ಕಾರಣವಾಗಿದ್ದು ಯತೀಂದ್ರ ನಾಯಕತ್ವದ ಹೇಳಿಕೆನ. ನಾಯಕತ್ವದ ಕುರಿತಾಗಿ ಯತೀಂದ್ರ ಹೇಳಿಕೆ ಬಹಳ ದೊಡ್ಡ ಕಿಚ್ಚಿಗೆ ಕಾರಣವಾಯಿತು. ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ, ಹೈಕಮಾಂಡ್ ಈ ಮಾತನ್ನ ಕೇಳಿದೆ ಅಂತ ಯತೀಂದ್ರ ಏನ್ ಹೇಳಿಕೆ ಕೊಟ್ರು, ಅದು ಒಂದ್ ರೀತಿ ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅದು ಒಂದು ಬಾರಿ ಅಲ್ಲ, ಮೂರ್ ಸಲ ಯತೀಂದ್ರ ಅವರು ಇಂಥದ್ದೇ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ 19ರ ತನಕ ಕದನ ವಿರಾಮ ಘೋಷಣೆ ಆಗಿತ್ತು. ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಂತರ ನಮ್ಮ ಮಧ್ಯೆ ಎಲ್ಲವೂ ಸರಿ ಇದೆ, ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಕದನ ವಿರಾಮವನ್ನ ಡಿಸಿಎಂ ಘೋಷಣೆ ಮಾಡಿತ್ತು. ಆದ್ರೆ ಆ ಕದನ ವಿರಾಮದ ವ್ಯಾಲಿಡಿಟಿ ಡಿಸೆಂಬರ್ 19ರ ತನಕ ಅಂತೂ ಇದ್ದೇ ಇತ್ತು ಅಂತ ಅಂದಾಜಿಸಲಾಗಿತ್ತು. ಈಗ ನೋಡಿದ್ರೆ ಡಿಸೆಂಬರ್ 19ಕ್ಕೂ ಮುಂಚೆನೆ ಕಾಂಗ್ರೆಸ್ಸಿನ ಕದನ ವಿರಾಮ ಮುರಿದು ಬಿದ್ದಂತೆ ಕಾಣಿಸ್ತಾ ಇದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಹಾಗನ್ನಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಡಿಸೆಂಬರ್ 19ರ ನಂತರ ದೆಹಲಿಯಲ್ಲಿ ರಿಯಲ್ ಹಂಗಾಮ ನಡೆಯುತ್ತೆ. ಅಧಿಕಾರ ಹಂಚಿಕೆ ಸಂಘರ್ಷ ಡಿಸೆಂಬರ್ 19ರ ನಂತರ ಇತ್ಯರ್ಥ ಆಗೋ ಸಾಧ್ಯತೆ ಇದೆ. ಈ ಕಡೆ ಬೆಳಗಾವಿಯ ಅಧಿವೇಶನ, ಮತ್ತೊಂದು ಕಡೆ ಸಂಸತ್ತಿನ ಅಧಿವೇಶನ ಎರಡೂ ಮುಗಿಯೋದು ಡಿಸೆಂಬರ್ 19ಕ್ಕೆ. ಡಿಸೆಂಬರ್ 19ರ ನಂತರ ರಾಜ್ಯ ಸಂಘರ್ಷ ಏನಿದೆ ಕಾಂಗ್ರೆಸ್ನ ಒಳಗಡೆ, ಅದು ಒಂದು ಇತ್ಯರ್ಥ ಆಗೋ ಚಾನ್ಸಸ್ ಇದೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟ್ ಏನ್ ಮಾಡಿದ್ರು ಅದರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ಈ ಡಿನ್ನರ್ ಅನ್ನೋದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಫ್ಯಾಮಿಲಿ 15 ವರ್ಷದಿಂದ ಕರೀತಾ ಇದ್ರು. ಪ್ರತಿದಿನ ಒಬ್ಬೊಬ್ರು ಊಟಕ್ಕೆ ಕರೀತಾ ಇದ್ದಾರೆ. ಬೇಡ ಅನ್ನೋದಕ್ಕಾಗುತ್ತಾ? ಹಾಗಾಗಿ ಹೋಗಿದ್ವಿ. ನಾಳೆ ಆಸಿಫ್ ಸೇಠ್ ಕರೆದಿದ್ದಾರೆ, ಒಂದೊಂದು ದಿನ ಒಂದೊಂದ್ ಕಡೆ ಹೋಗ್ತೀವಿ. ಊಟಕ್ಕೆ ಕರೆದ್ರೆ ನಾವು ಬೇಡ ಅಂತ ಹೇಳೋದಕ್ಕಾಗುತ್ತಾ ಅಂತ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿರೋದು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನೆ. ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೆಳನಕ್ಕಾಯ್ತಿತ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇವ್ರು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಯಾವ ಔತಣಕೂಟನೂ ಇಲ್ಲ. ಡಿನ್ನರ್ ಪಾರ್ಟಿಕ್ಸ್ ಬಗ್ಗೆ ಹೇಳಿಲ್ಲ ನೀವು. ಯಾವ ಡಿನ್ನರ್? ಮೊನ್ನೆ ಸಿಎಂ ಮಾಡಿದ್ರು, ನಿನ್ನೆ ಡಿಸಿಎಂ ಅವ್ರು ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದ ಹೋಗ್ತು, ಇವ್ರು ಕರೆದಾಗ ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ? ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ಬರೊಬ್ಬರು ಭೇಟಿ ಮಾಡ್ತೀವಿ. ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ? ಸರ್, ಒಂದು ರೀತಿ ಶಕ್ತಿ ಪ್ರದರ್ಶನ ಥರ ಇದೆ ಅಂತ
ನಿಮ್ಮ ಜೊತೆ ಊಟ ಮಾಡೋದಲ್ಲ ಶಕ್ತಿ ಪ್ರಸಾದ್ ಸರ್ ನೀವು ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು ಯಾರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ ಅಲ್ಲೆಲ್ಲರೂ. ಸರ್, ಈಗ ಡಿ ಕೆ ಶಿವಕುಮಾರ್ ಮತ್ತೆ ಊಟಕ್ಕೆ ಕರೆದ್ರೆ ಎಷ್ಟು ಜನ ಬರ್ಬೋದು? ಎಷ್ಟು ಜನ MLA ಗಳು ಬರ್ಬೋದು? 224 ಜನನೂ MLA ಗಳು ಬರ್ತಾರೆ. ಊಟಕ್ಕೆ ಕರೆದು ಯಾರು ಬರಲ್ಲ. ಇದರಲ್ಲಿ ಊಟಕ್ಕೇನು ಕಾಂಗ್ರೆಸ್ಸು JDS BJP ಅಂತ ಏನೋ ಇದೆಯಾ? ಒಂದು ವಿಶ್ವಾಸ, ಒಂದು ಪ್ರೀತಿ, ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆಲಿ ಸೇರ್ಕೊಂಡು ಊಟ ಮಾಡಿದ್ದು. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರನ್ನ ಸಚಿವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಅಲ್ಲಿ ಬಂದಿಲ್ಲ. ಎಲ್ಲರೂ ಆತ್ಮೀಯರನ್ನೇ, ಎಲ್ಲರೂ ಸ್ನೇಹಿತರನ್ನೇ. ಅವ್ರವ್ರ ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಳ್ತಾರೆ, ಅವ್ರವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ. ಅದರಲ್ಲಿ ಏನಿದೆ? ಶುಭ ಸುದ್ದಿ ಏನಾದ್ರು ಕೊಟ್ಟರೆ ಸರ್ ಡಿ ಕೆ ಶಿವಕುಮಾರ್ ಅವರು? ಶುಭ ಸುದ್ದಿ ನಾನೇ ಕೊಡ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಲ್ಲ. ಯಾವಾಗ? ಅಯ್ಯೋ ದೇವ್ರ, ಎಷ್ಟು ಸಲ ಹೇಳಿ ನಾನು. ಆಗ್ತಾರೆ, ಅಧಿವೇಶನ ಆದಮೇಲೆ ಆಗ್ತಾರೆ. ಏನು ತಪ್ಪೇನಿದೆ ಅದರಲ್ಲೆಲ್ಲ. ಸರ್ ಯಾರೆಲ್ಲ ಇದ್ರು ಸರ್? ನಿನ್ನೆ JDSನವರು ಇದ್ರಂತೆ. ಎಲ್ಲರೂ ಹೆಸರು ಪೇಪರೆಲ್ಲ ಕೊಟ್ಬಿಟ್ಟಿದ್ದಾರೆ ನೀವೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.